ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇ ವಿ ನಲ್ಲಿ ಕಾರು ಗೊತ್ತಿರೋ ಹಾಗೆ ಎಮ್ ಜಿ ಕೋಮೆಟ್ ಅಂತ ಒಂದು ಚಿಕ್ಕ ಕಾರು, ಒಂದು ಪುಟಾಣಿ ಕಾರ್ ಅಂತಲೇ ಹೇಳ್ಬೋದು. ಈ ಕಾರು ಮುಂಚೆ ಪ್ರೈಸು ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸು 8.5 ಲಕ್ಷದಿಂದ ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಅವರು ಇವಾಗ ಪ್ರೈಸ್ನ ಕಡಿಮೆ ಮಾಡಿದಾರಂತೆ. 7.5 ಇಂದ ಏನೋ ಸ್ಟಾರ್ಟ್ ಆಗುತ್ತಂತೆ ಇವಾಗ ಬೇಸಿಕ್ ವರ್ಷನು. 7.5 ಮತ್ತು 8.5 ಮತ್ತು 9.5ಗೆ ನಿಮಗೆ ಗಾಡಿ ಸಿಗುತ್ತಂತೆ. 7.5 ಪ್ಲಸ್ ಏನೋ ಟ್ಯಾಕ್ಸು ಮತ್ತು ರಿಜಿಸ್ಟ್ರೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ಮುಂಚೆ 8.5 ಲಕ್ಷದ್ದು ಈಗ 7.5 ಲಕ್ಷಕ್ಕಿದೆ. ಬಟ್ ನಿಮಗೆ ಎಲ್ಲ ರಿಜಿಸ್ಟ್ರೇಷನ್ ಸೇರಿ 8.5 ಲಕ್ಷ ಆಗಬಹುದು ಬೇಸಿಕ್ ವರ್ಷನು. ಸೊ ಈ ಥರ ಒಂದು ಗಾಡಿ. ಮತ್ತು ಇದು ನಮಗೆ ರಿವ್ಯೂನ ಕೊಟ್ಟಿದ್ದಾರೆ ಒಬ್ಬರು ಕಸ್ಟಮರು, ನಮಗೆ ದಾರಿಯಲ್ಲಿ ಸಿಕ್ಕಿ ಅವರ ಅನುಭವನ ಹೇಳ್ಕೊಂಡಿದ್ದಾರೆ ಹೆಂಗಿದೆ ಪರ್ಫಾರ್ಮೆನ್ಸ್ ಅಂತ. ಈ ಸಿಟಿ ಡ್ರೈವಲ್ಲಿ ಟ್ರಾಫಿಕ್ ಇರೋ ಕಡೆ ತುಂಬ ಕಂಜೆಸ್ಟೆಡ್ ಆಗಿರೋದ್ರಿಂದ ಅದು ತುಂಬ ಆರಾಮ್ಸೆ ಓಡಿಸ್ಬೋದು. ಮತ್ತು ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಈ ರೀತಿ ಎಲ್ಲ ಅವರು ಹೇಳಿದ್ರು. ಅದೊಂದು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಟೆಕ್ನಿಕಲ್ ಫೀಚರ್ಸ್ ಆಗ್ಬೋದು, ಚಾರ್ಜಿಂಗ್ ಪೋರ್ಟ್ ಆಗ್ಬೋದು, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. 7.5 to 8 lakhs ಸಂಖ್ಯೆನೂ ಆಗುತ್ತೆ ಬೇಸಿಕ್. ಮಿಡ್ ವರ್ಷನ್ ಬಂದು ನಿಮಗೆ 9.25 9.5 ತನಕ ಬರ್ತದೆ. 9.2. ಏನು ಡಿಫ್ರೆನ್ಸ್ ಇರುತ್ತೆ ಮಿಡ್ ವರ್ಷನ್? ಏನಿಲ್ಲ ಸರ್, ಎ ಸಿ ಕೊಟ್ಟಿದ್ದಾರೆ ನಿಮಗೆ, ಇದೆ ಅದರಲ್ಲಿ ಎ ಸಿ ಇರೋದಿಲ್ಲ. ಓಕೆ. ನಿಮಗೆ ಹೈಯರ್ ಎಂಡರಲ್ಲಿ ನಿಮಗೆ ದೊಡ್ಡ ಸ್ಕ್ರೀನ್ ಕೊಟ್ಟಿದ್ದಾರೆ. ಅಷ್ಟೇ ಡಿಫ್ರೆನ್ಸ್. ಮಿಡ್ ವರ್ಷನ್ಗೂ ಮಿಡ್ ವರ್ಷನ್ ಬೆಸ್ಟ್ ಅನ್ಕೋತೀನಿ. ಮಿಡ್ ವರ್ಷನ್ ಬೆಸ್ಟ್ ಅಂತೀರಾ? ಓಕೆ. ಮಿಡ್ ವರ್ಷನ್ ಅಂದರೆ ನಿಮಗೆ 8 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇದು ಎಷ್ಟು ರೇಂಜ್ ಬರುತ್ತೆ, ಕಿಲೋಮೀಟರ್ ಬರುತ್ತೆ? 200 ಕಿಲೋಮೀಟರ್ಸ್ ಬರ್ತದೆ. ಓಡಿಸಿದ್ರೆ ಸರ್ ಅಷ್ಟು ನೀವು? 200 ಕಿಲೋಮೀಟರ್ಸ್ ನಾನು ಓಡಿಸ್ತಾ ಇದ್ದೀನಿ ಎವ್ರಿಡೇ. 200 ಕಿಲೋಮೀಟರ್ಸ್ ನನಗೆ ಬರ್ತಾ ಇದೆ. 200 ಓಡಿಸ್ತೀರಾ? 200 ನನಗೆ ಬರ್ತಾ ಇದೆ. ಓಕೆ. 2 ಡೇಸ್ 3 ಡೇಸ್ ಒಂದ್ಸತಿ ಚಾರ್ಜ್ ಮಾಡೋಕ್ಕೆ. ಓಕೆ. ಬಟ್ ಇವಾಗ ಇನ್ನೂ ಫಾಸ್ಟ್ ಚಾರ್ಜರ್ ಬಿಟ್ಟಿದ್ದಾರೆ. ನಾವು ತಗೊಂಡಾಗ 6 ಅವರ್ಸ್ ಆಗ್ತಾ ಇತ್ತು, ಈಗ 3 ಅವರ್ಸ್ಗೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಗಾಡಿ, ಚೆನ್ನಾಗಿದೆ. ಓವರಾಲ್ ನೀವು ಹ್ಯಾಪಿ ಇದೆ ಒಟ್ಟಿನಲ್ಲಿ ಲೋಕಲ್ ಓಡಾಡೋದಕ್ಕೆ? ಲೋಕಲ್ ಬೆಸ್ಟ್ ಗಾಡಿ ಅದು. ಓಕೆ. 2 ವೀಲರ್ಗೆ 2.5 lakhs ಕೊಡ್ತಾರೆ. ಇದನ್ನೆಲ್ಲ ಹೋಗಿ ಇಂಟ್ರೆಸ್ಟ್ ಎಲ್ಲ ಇದು ಮಾಡ್ಕೊಂಡು. ಹೌದು. ಬೆಟರ್ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಗಾಳಿ ಎಲ್ಲ ಬೆಸ್ಟ್ ಗಾಡಿ ಅನ್ಸುತ್ತೆ. ಹೌದು. ಕಾರೇನೆ, ಸ್ಕೂಟರ್ನೇ ಅಷ್ಟೇ. ಅದ್ರಲ್ಲಿ ಇಬ್ರು ಹೋಗ್ಬೇಕು. ಹೌದು. ಇದ್ರಲ್ಲಿ ಫ್ಯಾಮಿಲಿ 4 ಜನ ಹೋಗ್ಬೋದು. ಆಮೇಲೆ ಪಾರ್ಕಿಂಗ್ ಅಷ್ಟೇ, ವಿ ಡಸಂಟ್ ಹ್ಯಾವ್ ಎನಿ ಇಶ್ಯೂಸ್. ಇಟ್ಸ್ ಎನ್ ಗುಡ್ ವೆಹಿಕಲ್. ಓಕೆ. ಸೊ ಇದರಲ್ಲೇ ನಿಮ್ಮ ಹತ್ರ ಬೇರೆ ವೆಹಿಕಲ್ ಇದೆ ಲಾಂಗ್ ರೂಟ್ಗೆ? ಆಫೀಸ್ ವೆಹಿಕಲ್ಸ್ ಇದೆ ಸರ್, ಆಫೀಸ್ ವೆಹಿಕಲ್. ಓಕೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಂತೋಷ್. ಎಷ್ಟು ದಿನ ಆಯ್ತು ತೊಗೊಂಡು? ಇದಾಯಿತು ಸರ್ ಆಲ್ಮೋಸ್ಟ್ 1 year. ಇದು ಆ್ಯಕ್ಚುಲಿ ಬಂದು ಕಂಪ್ನಿ ಇದ್ದಾನೆ, ಕಂಪ್ನಿ ವೆಹಿಕಲ್ಲು. ಕಂಪ್ನಿಯಲ್ಲಿ ನಾವು ವರ್ಕ್ ಮಾಡ್ತಾ ಇರೋದಕ್ಕೆ ಕೊಟ್ಟಿರೋದು. ಓಕೆ. ಕಂಪ್ನಿಯಲ್ಲಿ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಕಂಪ್ನಿಗೆ 3 ವೆಹಿಕಲ್ಸ್ ಬುಕ್ ಮಾಡಿದ್ರು. 2 ವೆಹಿಕಲ್ಸ್ ಬುಕ್ ಮಾಡಿದ್ರು. ಈಗ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಇನ್ನು ಮುಂದೆ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಓಕೆ. ಒಟ್ಟು ಓವರಾಲ್ ಚೆನ್ನಾಗಿದೆ, ಹ್ಯಾಪಿ ಇದೆ ನಿಮಗೆ? ಕಂಫರ್ಟಬಲ್ ಡ್ರೈವ್ ಸರ್, ಸಿಟಿ ಲಿಮಿಟ್ಸ್ ಅಲ್ಲಿ ನೋ ಇಶ್ಯೂಸ್. ಈವನ್ ಲೇಡೀಸ್ ಆರಾಮಾಗಿ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡ್ಬೋದು, ಏನು ಇಶ್ಯೂಸ್ ಅಲ್ಲಿ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಪನ್ ಇದೆ. ಥ್ಯಾಂಕ್ ಯು. ಸೊ ಡ್ರೈವರ್ ಸೀಟು. ಇಲ್ಲಿ ಸ್ಪೇಸ್, ಭಯಂಕರ ಸ್ಪೇಸ್ ಚೆನ್ನಾಗಿದೆ ಇಲ್ಲೆಲ್ಲ. ಯಾವ್ಯಾವುದು ಆ ಕಲರ್ ಅಂತ ಕೂಡ ಅದನ್ನು ತಿಳಿಸ್ಕೊಡ್ತೇನೆ. ಡ್ಯೂಯಲ್ ಟೋನ್ ಕಲರ್ ಬಗ್ಗೆ ಮಾತಾಡೋದಾದರೆ ಫಸ್ಟು ಆ್ಯಪಲ್ ಗ್ರೀನ್ ಮತ್ತು ಸ್ಟ್ಯಾರಿ ಬ್ಲ್ಯಾಕ್ ಅನ್ನೋ ಒಂದು ಡ್ಯೂಯಲ್ ಟೋನ್ ಕಲರಲ್ಲಿ ಸಿಗುತ್ತೆ. ಮತ್ತು ಕ್ಯಾಂಡಿ ವೈಟ್ ಸ್ಟ್ಯಾರಿ ಬ್ಲ್ಯಾಕ್ ಅನ್ನೋ ಒಂದು ಡ್ಯೂಯಲ್ ಟೋನ್ ಕಲರಲ್ಲೂ ಕೂಡ ಈ ವೆಹಿಕಲ್ ಸಿಗುತ್ತೆ. ಇನ್ನು ಸಿಂಗಲ್ ಟೋನ್ ಕಲರ್ ಬಗ್ಗೆ ಮಾತಾಡೋದಾದರೆ ಸ್ಟ್ಯಾರಿ ಬ್ಲ್ಯಾಕ್ ಮತ್ತು ಅರೋರಾ ಸಿಲ್ವರ್ ಮತ್ತು ಕ್ಯಾಂಡಿ ವೈಟ್, ಈ 3 ಸಿಂಗಲ್ ಟೋನ್ ಕಲರಲ್ಲಿ ಈ ವೆಹಿಕಲ್ಲು ಸಿಗುತ್ತೆ. ಇನ್ನು ಈ ವೆಹಿಕಲ್ದು ರೇಂಜ್ ಬಗ್ಗೆ ಮಾತಾಡೋದಾದರೆ 230 ಕಿಲೋಮೀಟರ್ ಅಂತ ಡಿಕ್ಲೇರ್ಡ್ ರೇಂಜನ್ನು ಕೊಟ್ಟಿದ್ದಾರೆ ಅವರು. ಈ ವೆಹಿಕಲ್ಲು ಸ್ಪೆಸಿಫಿಕಲಿ ಡಿಸೈನ್ ಮಾಡಿರೋದೇ ಸಿಟಿ ರೈಡಿಗೆ ಅಂತಲೇ. ಇದೊಂದು ಕಾಂಪ್ಯಾಕ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಲು, ನಮಗೆ 10 lakh ಒಳಗಡೆ ಬರ್ತಕ್ಕಂಥ ಕಾಂಪ್ಯಾಕ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇದು ಪ್ರಿಫರ್ ಮಾಡಿರೋದೇ ಸಿಟಿ ಡ್ರೈವಿಂಗಿಗೆ. ಸೊ ಅದಕ್ಕೆ ಇದು ತುಂಬ ಕಾಂಪ್ಯಾಕ್ಟ್ ಇದೆ. ಎಷ್ಟು ಕಾಂಪ್ಯಾಕ್ಟ್ ಇದೆ ಅಂದರೆ ಇದ್ರದ್ದು ಓವರಾಲ್ ಲೆಂತ್ ಬಗ್ಗೆ ಮಾತಾಡೋದಾದರೆ 3 ಮೀಟರ್ ಲೆಂತ್ ಇದೆ. ಮತ್ತು ವಿಡ್ತ್ ಬಗ್ಗೆ ಮಾತಾಡೋದಾದರೆ ಆಲ್ಮೋಸ್ಟ್ 1.5 ಮೀಟರ್ ವಿಡ್ತ್ ಈ ವೆಹಿಕಲ್ ಬರುತ್ತೆ. ಇದು 4 ಸೀಟರ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇನ್ನು ಈ ವೆಹಿಕಲ್ದು ಟರ್ನಿಂಗ್ ರೇಡಿಯಸ್ ಬಗ್ಗೆ ಮಾತಾಡೋದಾದರೆ 4.2 ಮೀಟರ್ ಟರ್ನಿಂಗ್ ರೇಡಿಯಸನ್ನು ಇದು ಬಂದಿದೆ. ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡೋದಾದರೆ 17.3 kWh ಪ್ರಿಸ್ಮ್ಯಾಟಿಕ್ ಸೆಲ್ ಬ್ಯಾಟ್ರಿ ಸಿಗುತ್ತೆ. ಮತ್ತು ಈ ಬ್ಯಾಟ್ರಿ ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ಇದು IP67 ರೇಟೆಡ್ ಬ್ಯಾಟ್ರಿಯನ್ನು ಇದು ಹೊಂದಿದೆ. ಪವರ್ ಬಗ್ಗೆ ಮಾತಾಡೋದಾದರೆ ಮೋಟರ್ ಪವರ್ದು 42 HP ಪೀಕ್ ಪವರನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಈ ವೆಹಿಕಲ್ದು ಟಾರ್ಕ್ ಬಗ್ಗೆ ಮಾತಾಡೋದಾದರೆ 110 Nm ಮ್ಯಾಕ್ಸ್ ಟಾರ್ಕನ್ನು ಇದು
ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಈ ವೆಹಿಕಲ್ದು ವೀಲ್ ಬೇಸ್ ಬಗ್ಗೆ ಮಾತಾಡೋದಾದರೆ ಇದು 2 ಮೀಟರ್ ವೀಲ್ ಬೇಸು ಈ ವೆಹಿಕಲ್ಗೆ ಸಿಗುತ್ತೆ ಮತ್ತು 12 ಇಂಚ್ ವೀಲನ್ನು ಈ ವೆಹಿಕಲ್ ಹೊಂದಿದೆ. ಈ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಈ ವೆಹಿಕಲ್ದು ಇಲ್ಲಿ ನಿಮಗೆ ಆಟೋ ಡೋರ್ ಲಾಕಿಂಗ್ ಸಿಸ್ಟಮ್ ಇದೆ, ಸೀಟ್ ಬೆಲ್ಟ್ ಇದೆ, ಎಲ್ಲ ಪ್ಯಾಸೆಂಜರ್ಗೆ ಸೀಟ್ ಬೆಲ್ಟಿಂಗ್ ಇದೆ ಮತ್ತು ಸೀಟ್ ಬೆಲ್ಟ್ ರಿಮೈಂಡರ್ ಎಲ್ಲ ಪ್ಯಾಸೆಂಜರ್ಗೆ ಕೂಡ ಸೀಟ್ ಬೆಲ್ಟ್ ರಿಮೈಂಡರ್ ಇದೆ. ರೇರ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ ಮತ್ತು ರೇರ್ ಫಾಗ್ ಲ್ಯಾಂಪ್ ಇದೆ, ಇಂಪ್ಯಾಕ್ಟ್ ಸೆನ್ಸಿಂಗ್ ಡೋರ್ ಅನ್ಲಾಕ್ ಇದೆ ಮತ್ತು ABS ಪ್ಲಸ್ EBD ಒಂದು ಫೀಚರ್ ಇದರಲ್ಲಿದೆ, ಸಿಸ್ಟಮ್ ಇದೆ. ಡ್ಯುಯಲ್ ಫ್ರಂಟ್ ಏರ್ ಬ್ಯಾಗ್ಸ್ ಇದೆ, ಡ್ರೈವರ್ ಮತ್ತು ಕೋ ಪ್ಯಾಸೆಂಜರ್ ಏನಿರ್ತಾರೆ ಅವ್ರಿಗೆ ಒಂದು ಏರ್ ಬ್ಯಾಗ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಕಾಂಪ್ಯಾಕ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಆದರೆ ಕೂಡ ಇಲ್ಲಿ ನಿಮಗೆ ಲೆಗ್ ಸ್ಪೇಸಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಯುನೀಕ್ ಫೀಚರ್ ಇದೆ, ನೀವು ನೋಡ್ಬೋದು ಇಲ್ಲಿ ಡ್ರೈವರ್ ಸೀಟಿಂದ ಕೋ ಪ್ಯಾಸೆಂಜರ್ ಸೀಟಿಗೆ ನೀವು ಆರಾಮಾಗಿ ಶಿಫ್ಟ್ ಆಗ್ಬೋದು. ಅಂದರೆ ಟೈಟ್ ಪಾರ್ಕಿಂಗ್ ಕಂಡೀಷನಲ್ಲಿ ಕೂಡ ನಿಮಗೆ ಸ್ಪೇಸಿಂಗ್ ಓಪನ್ ಬಿಟ್ಟಿರೋದ್ರಿಂದ ಡ್ರೈವರ್ ಸೀಟ್ಗೂ ಪ್ಯಾಸೆಂಜರ್ ಸೀಟ್ಗೂ ಓಪನ್ ಇರೋದ್ರಿಂದ ನೀವು ಆರಾಮಾಗಿ ಡ್ರೈವರ್ ಸೀಟಿಂದ ಪ್ಯಾಸೆಂಜರ್ ಸೀಟ್ಗೆ ಶಿಫ್ಟ್ ಆಗ್ಬೋದು. ಮತ್ತು ಕಂಜೆಸ್ಟೆಡ್ ಏರಿಯಾಗಳು ಕೂಡ ನೀವು ಪಾರ್ಕ್ ಮಾಡಿ ಈ ಕಡೆ ಡೋರಿಂದ ನೀವು ಹೊರಗಡೆ ಬರ್ಬೋದು. ಅದೊಂದು ತುಂಬ ಯುನೀಕ್ ಫೀಚರ್ ಅಂತಲೇ ಹೇಳ್ಬೋದು ಈ ಕಾರಲ್ಲಿ. ಆಮೇಲೆ ಲೆಗ್ ಸ್ಪೇಸಿಂಗು, ನಾನು ಹೇಳ್ದಂಗೆ ಲೆಗ್ ಸ್ಪೇಸಿಂಗು ಕಾಂಪ್ಯಾಕ್ಟ್ EV ಆದರೂ ಕೂಡ ಲೆಗ್ ಸ್ಪೇಸಿಂಗ್ ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ನೋಡ್ಬೋದು ನೀವು, ಇದು EV ಅನ್ನೋದಕ್ಕೆ ಇಲ್ಲಿ ನೋಡಿದ್ರೆ ನೀವು ಪೆಡಲು ಎರಡೇ ಪೆಡಲ್ ಇದೆ, ಒಂದು ಬ್ರೇಕಿಗೆ ಒಂದು ಆಕ್ಸಿಲೇಟ್ರಿಗೆ ಎರಡೇ ಪೆಡಲ್ ಇದೆ. ಸೊ ಕ್ಲಚ್ ಬರೋದಿಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ EVನಲ್ಲಿ ಕ್ಲಚ್ ಇರೋದಿಲ್ಲ. ಸೊ ಹಾಗೆ ನೀವು ಇಲ್ಲಿ ನೋಡಿದ್ರೆ ಸ್ಟೇರಿಂಗ್ ಸಿಸ್ಟಮನ್ನು ನೋಡ್ಬೋದು, ಇಲ್ಲಿ ಮಲ್ಟಿ ಫಂಕ್ಷನಲ್ ಸ್ಟೇರಿಂಗ್ ಸಿಸ್ಟಮ್ ಇದೆ. ಲೆಫ್ಟ್ ಸೈಡಲ್ಲಿ ನಿಮ್ಗೇನು ಬಟನ್ಸನ್ನು ಕೊಟ್ಟಿದ್ದಾರೆ, ಈ ಬಟನ್ಸು ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಬಟನ್ಸನ್ನು ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ ಸ್ಟೇರಿಂಗಲ್ಲಿ ಮೌಂಟ್ ಆಗಿರ್ತಕ್ಕಂಥ ಬಟನ್ಸ್ ಏನಪ್ಪ ಅಂದರೆ ಇದು ವಾಲ್ಯೂಮ್ ಕಂಟ್ರೋಲು ಮತ್ತು ಕಾಲ್ ಆನ್ಸರ್, ರಿಜೆಕ್ಟು, ಮ್ಯೂಟು ಮಾಡೋದಕ್ಕೆ ಈ ಬಟನ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಸ್ಟೇರಿಂಗ್ ಕೆಳಗಡೆ ಬಂದರೆ ನಿಮಗೆ ವೈಪರ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸ್ವಿಚ್ಚು ಸಿಗುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ ಇನ್ನೊಂದು ನೋಡ್ಬೋದು, ಇದರಲ್ಲಿ ಇನ್ನೊಂದು ಕ್ಯಾಚಿ ಫೀಚರ್ ಏನಪ್ಪ ಅಂದರೆ ನಿಮಗೆ ವಾಯ್ಸ್ ಕಮಾಂಡ್ ಮುಖಾಂತರನೇ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಆಪ್ರೇಟ್ ಮಾಡ್ಬೋದು. ಟರ್ನ್ ಆನ್ AC ಅಂತ ಹೇಳಿದ್ರೆ ನಿಮಗೆ AC ಟರ್ನ್ ಆನ್ ಆಗುತ್ತೆ. ಸೊ ಇನ್ನೊಂದು ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಕೆಳಗಡೆ ಇಲ್ಲಿ ಮಲ್ಟಿ ನಾಬ್ಸು ನಿಮಗೆ ಇಲ್ಲಿ ಕಾಣಿಸುತ್ತೆ. AC ಆಪ್ರೇಟ್ ಮಾಡೋದಕ್ಕೆ ಕಂಟ್ರೋಲಿಂಗ್ ಯೂನಿಟ್ ಇಲ್ಲಿದೆ. ಅದ್ರ ಮೇಲ್ಗಡೆ ನೀವು ನೋಡೋದಾದರೆ AC ವೆಂಟ್ಸ್ಗಳು, ಅಡ್ಜಸ್ಟಬಲ್ ವೆಂಟ್ಗಳು ಕಾಣಿಸುತ್ತೆ. ಅದ್ರ ಮೇಲೆ ನೀವು ನೋಡ್ಬೋದು ಟರ್ನ್ ಆನ್ ಮಾಡ್ಬೋದು, ಟರ್ನ್ ಆಫ್ ಮಾಡ್ಬೋದು, ವಿತ್ ವಾಯ್ಸ್ ಕಮೆಂಟ್ಸ್ ಕೊಡ್ಬೋದು. ಇದನ್ನ ಕ್ಲಸ್ಟರ್ಸ್ ಅಲ್ಲಿ ಈ ತರ ಇದೆ. ಇದು ಹೋಮ್ ಬಟನ್. ಸೊ ರೇಡಿಯೋ ಇದೆ, BT ಫೋನ್ ಇದೆ, ಸೆಟ್ಟಿಂಗ್ಸ್ ಇದೆ, ಫೋಲ್ಡರ್ಸ್, ಮೀಡಿಯಾ, AC, ವೆಹಿಕಲ್, ಆ ಥರ. ಟರ್ನ್ ಆನ್ AC. ವಾಯ್ಸ್ ಕಮೆಂಟ್ ಟರ್ನ್ ಆನ್ ಮಾಡ್ಕೋಬೋದು. ಸೊ ಒಂದು ಸಿಂಗಲ್ ಚಾರ್ಜ್ ಅಲ್ಲಿ 230 ಕಿಲೋಮೀಟರ್ಸ್ ಹೋಗುತ್ತೆ. ವೆರಾಸ್ ದ ಚಾರ್ಜಿಂಗ್ ಟೈಮ್ ವಿಲ್ ಬಿ 5 to 6 hours. 0 to. There are 3 types of driving modes. One is eco, the other one is normal, the other one is sports mode. ತರ ಸ್ಟಾರ್ಟ್ ಮಾಡೋದು ಅಂದ್ರೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ರೆಡಿ ಅಂತ ಬರ್ತದೆ. ಸೊ ದಟ್ ಮೀನ್ಸ್ ವೆಹಿಕಲ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ಮೋಟರ್ ಆನ್ ಆದ್ರೆ ಏನು ಸೌಂಡ್ಸ್ ನಿಮ್ಗೆ ಏನು ಬರಲ್ಲ. ಇಲ್ಲಿ ರೆಡಿ ಅಂತ ಬಂದಿದ ತಕ್ಷಣನೇ ಆಕ್ಸಿಲೇಟರ್ ಥ್ರಾಟಲ್ ರೆಸ್ಟ್ ಮಾಡ್ಕೊಂಡು ನಾವು ಹೊರಡಬಹುದು. ಇಲ್ಲಿ ನಮಗೆ ಡ್ರೈವಿಂಗ್ ಮೋಡ್ಸ್ ಇದೆ. ಇವಾಗ ಡ್ರೈವ್ ಮೋಡಲ್ ಇದೆ. ನೆಕ್ಸ್ಟ್ ನ್ಯೂಟ್ರಲ್, ದೆನ್ ರಿವರ್ಸ್ ಆದರೆ ರಿವರ್ಸ್ ಕ್ಯಾಮ್ರಾ ವಿಲ್ ಬಿ ಡಿಸ್ಪ್ಲೇ. ಈ ತರ ಡಿಸ್ಪ್ಲೇ ಆಗುತ್ತೆ. ನಾವು ಚಾರ್ಜಿಂಗ್ ಪೋರ್ಟಲ್ ಮಾಡ್ಬೇಕಂದ್ರೆ ಈ ಕಡೆ ಚಾರ್ಜಿಂಗ್ ಹಾಕ್ಬೇಕಂದ್ರೆ ಹಾಕ್ಬಿಟ್ಟು ಇಲ್ಲಿಗೆ ನಾವು ಟರ್ನ್ ಆನ್ ಮಾಡ್ಕೊಬೇಕು. ನಾವು ಕೂತ್ಕೊಬೇಕಂದ್ರೆ ನೀವು ಹೊರಗಡೆ ಹಿಂದ್ಗಡೆ ಹೋಗ್ಬೇಕಂದ್ರೆ ಇದನ್ನ ಜಸ್ಟ್ ಸ್ಲೈಡಿಂಗ್ ಸರ್, ಸ್ವಲ್ಪ ಸುಮ್ಮನೆ ಸ್ಲೈಡಿಂಗ್ ಮಾಡಿ ಯಾರು ಬೇಕಾದ್ರೂ ಮೂವ್ ಮಾಡ್ಕೊಬೋದು. ಈ ತರ ಮೂವ್ ಆಗ್ಬಿಟ್ಟು ಒಳಗಡೆಗೆ ಹೋಗ್ಬೋದು ಸರ್. ಇದನ್ನ ಸೊ ಕಂಫರ್ಟಬಲ್ ಆಗಿರುತ್ತೆ. ಇಬ್ಬರು ಆರಾಮಾಗಿ ಕುತ್ಕೊಬಹುದು. ಇಲ್ಲಿ ಇಬ್ಬರು ಕುತ್ಕೊಬಹುದು, ಮುಂದ್ಗಡೆ ಇಬ್ಬರು. ಟೋಟಲಿ 4 members ಕ್ಯಾನ್ ಬಿ ಈಸಿಲಿ ಸಿಟ್. ಇಲ್ಲ ಹಸ್ಬೆಂಡ್ ವೈಫ್ ಅಲ್ಲಿ ಕುತ್ಕೊಂಡ್ರು, ಹಿಂದ್ಗಡೆ ಒಂದು ಚಿಲ್ಡ್ರನ್ಸ್ ಇಬ್ರು ಧಾರಾಳವಾಗಿ ಕುತ್ಕೊಬಹುದು. ಯಾವುದೇ ತರ ತೊಂದರೆ ಇಲ್ಲ ಸರ್. ಇದನ್ನ ಬಂದ್ಬಿಟ್ಟು ನೋಡಿ, ಇದು ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಇದಕ್ಕೆ ಇದು ಬರೀ ಟಾಪ್ ಎಂಡ್ ವೇರಿಯಂಟ್ ಮಾತ್ರ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಇದರಲ್ಲಿ. ಓಕೆನಾ? ಸೊ ಇಲ್ಲಿ ಕ್ಲಿಕ್ ಮಾಡ್ಬೇಕು, ಇದನ್ನ ಮಾಡ್ಬೋದು. ಇದರಲ್ಲಿ ಬರೋದು ಏನಂದ್ರೆ ಜಸ್ಟ್ ಎರಡೇ ಸರ್. ಇದು ಒಂದು ನಿಮ್ಮ ಲ್ಯಾಪ್ಟಾಪ್ ಬ್ಯಾಗು, ಜಸ್ಟ್ ಒಂದು ಲಂಚ್ ಬ್ಯಾಗ್ ಅಷ್ಟೇ. ಇದನ್ನ ಮಾತ್ರ ಕ್ಯಾರಿ ಮಾಡ್ಕೊಂಡು ಜಸ್ಟ್ ಓನ್ಲಿ ಫಾರ್ ದ ಸಿಟಿ ಡ್ರೈವ್ ಇದೆ ಅಷ್ಟೇ. ಎಸ್ ಸರ್. ಸೊ ಇವಾಗ ನಮಗೆ ಇಬ್ಬರು ಮಾತ್ರ ಟ್ರಾವೆಲ್ ಮಾಡ್ತಾ ಇದ್ರೆ ಸಿಟಿನಲ್ಲಿ, ಯು ಕ್ಯಾನ್ ರಿಕ್ಲೈನ್ ದಿಸ್ ಸೀಟ್ಸ್ ಬೋತ್. ಎರಡನ್ನೂ ರಿಕ್ಲೈನ್ ಮಾಡ್ಬೋದು ಈ ತರ ವೆನ್ ಯು ಆರ್ ನಾಟ್ ಯೂಸಿಂಗ್ ದಿಸ್.
ಇದು ಚಾರ್ಜಿಂಗ್ ಪೋರ್ಟ್ ಯಾವ ಥರ ಮಾಡೋದಂದ್ರೆ ಇಲ್ಲಿ ಪ್ರೆಸ್ ಮಾಡ್ಬೇಕು ಸರ್, ಸ್ಮಾರ್ಟ್ ಫೆದರ್ ಟಚ್ ಟೈಪು. ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಈ ಥರ ಓಪನ್ ಆಗುತ್ತೆ ನಿಮಗೆ. ಸೊ ಇಲ್ಲೇಸು ಪ್ಲೇ ಫ್ಲಾಶ್ 3 ವೇರಿಯಂಟ್ ಬರುತ್ತೆ. ಪ್ಲೇಸ್ ಬಂದ್ಬಿಟ್ಟು 8.5 ಆಗುತ್ತೆ, ಪ್ಲೇ ಬಂದ್ಬಿಟ್ಟು 9.5 ಆಗುತ್ತೆ, ಫ್ಲಾಶ್ ಬಂದ್ಬಿಟ್ಟು 10.75 ಆಗುತ್ತೆ. ಆನ್ ರೋಡ್ ಕಾಸ್ಟ್ ಇದೆಲ್ಲ.